ಹಾಯ್ ಹಲೋ ನಮಸ್ತೆ. ನೌಕೀಸ್ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಹಾಸನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿದ್ಯಾ ಮಲ್ನಾಡ್. ವೀಕ್ಷಕರೇ, 2 ವರ್ಷದಿಂದ ಎಲ್ಲಾ ಸೆಕ್ಟರ್ಗಳು, ಎಜುಕೇಶನ್ ಅಂತಲ್ಲ ಎಲ್ಲಾ ಸೆಕ್ಟರ್ಗಳು ಕೂಡ ಯಾವ ರೀತಿಯಾಗಿ ಆಗಿತ್ತು ಅನ್ನೋದನ್ನ ಗಮನಿಸಿದೀವಿ. ಅದರಲ್ಲಿ ಸ್ಪೆಷಲ್ ಆಗಿ ಎಜುಕೇಶನ್ ಅಂತ ಬಂದಾಗ ಹಿಂದೆ ಈಗ ಮುಂದೆ ಏನಾಗುತ್ತೆ ಅಂತ ಯಾರು ಕೂಡ ಪ್ರಿಡಿಕ್ಟ್ ಮಾಡೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇವತ್ತು ಏನಿದೆ ಅನ್ನೋದನ್ನ ನೋಡ್ಬೋದಿತ್ತು. ಈ ರೀತಿಯಾಗಿ ಎದುರಿಸ್ಕೊಂಡು ಬಂದಿದ್ವಿ. ಈಗ ತಾನೇ ಸ್ವಲ್ಪ ಸುಧಾರಿಸ್ಕೊಂಡು ಹೊಸದಾಗಿ ಕಾಲಿಡ್ತಾ ಇದ್ದೀವಿ. ಇದೆಲ್ಲದರ ಮಧ್ಯ ಸೆಕೆಂಡ್ PUC ಮಕ್ಕಳು ಒಂದ್ ರೀತಿ ಹೋಲ್ಸೇಲ್ ಆಗಿ ಪಾಸ್ ಆಗಿದ್ದಾರೆ. ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಪ್ರಶ್ನೆ ಇರುತ್ತೆ. ಸಾಕಷ್ಟು ಜನ ಪೋಷಕರಲ್ಲಿ, ಸಾಕಷ್ಟು ಜನ ವಿದ್ಯಾರ್ಥಿಗಳಲ್ಲಿ ನಾನು ಎಂಜಿನಿಯರಿಂಗ್ ಕಾಲೇಜ್ ಹೋಗ್ಬೇಕು, ಎಂಜಿನಿಯರ್ ಆಗ್ಬೇಕು, ಓದ್ಬೇಕು, ದೊಡ್ಡ ಎಂಜಿನಿಯರ್ ಆಗ್ಬೇಕು ಅನ್ನುವಂತಹ ಆಸೆ ಹಿಂದಿನಿಂದಲೂ ಇತ್ತು. ಈಗಲೂ ಕೂಡ ಅದು ಹಂಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಆದ್ರೆ ದೊಡ್ಡ ಪ್ರಶ್ನೆ ಏನಪ್ಪ ಪೋಷಕರಿಗೆ ಅಂದ್ರೆ, ನನ್ನ ಮಗ ಅಥವಾ ಮಗಳಿಗೆ ಯಾವ ಕಾಲೇಜಿಗೆ ಸೇರಿಸಿದ್ರೆ ಉನ್ನತವಾದಂತಹ ಶಿಕ್ಷಣ ಗುಣಮಟ್ಟ ಸಿಗುತ್ತೆ, ನನ್ನ ಮಗ ದೊಡ್ಡ ಇಂಜಿನಿಯರ್ ಆಗ್ತಾನೆ, ಅಥವಾ ನಾನು ಕಾಲೇಜಿಗೆ ಸೇರಿಸಿದಕ್ಕೂ ಕೂಡ ಸಾರ್ಥಕ ಕಣಪ್ಪ ಅಂತ ಅನಿಸ್ಕೊಳ್ಳೋದು ಯಾವ ಕಾಲೇಜ್ ಅನ್ನುವಂತಹ ದೊಡ್ಡ ಪ್ರಶ್ನೆ ಕಾಡುತ್ತೆ. ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ನೌಕೀಸ್ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಹಾಸನದಲ್ಲಿರುವಂತಹ ಈ ಕಾಲೇಜ್. ಬನ್ನಿ, ನಮ್ಮ ಕಾಲೇಜ್ಗೆ ನಿಮ್ಮ ಮಕ್ಕಳನ್ನ ಸೇರಿಸಿ ನಾವು ಸೆಕೆಂಡ್ ಪೇರೆಂಟ್ ಆಗಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನ ಕೊಡಿಸ್ತೀವಿ ಅಂತ ಹೇಳ್ತಾ ಇದೆ. ಹಾಸನದಲ್ಲಿ ಬಹಳ ದೊಡ್ಡ ವಿಶಾಲವಾದಂತಹ ಜಾಗದಲ್ಲಿ ಈ ಒಂದು ನೌಕೀಸ್ ಇಂಜಿನಿಯರಿಂಗ್ ಕಾಲೇಜ್ ಇದೆ. ನಮ್ಮ ಜೊತೆ ಗೆಸ್ಟ್ ಕೂಡ ಇದ್ದಾರೆ. ಮಾತುಕತೆ ಮುಂದುವರಿಸ್ತಾ ಹೋಗೋಣ ಮುಂದಿನ ಕ್ಷಣಗಳಲ್ಲಿ. ಈ ಕಾಲೇಜ್ನ ಡೈರೆಕ್ಟರ್ ವೆಂಕಟೇಶ್ ಮೂರ್ತಿ ಅವರು ಇದ್ದಾರೆ. ವೆಲ್ಕಮ್ ಮಾಡ್ಕೊಡೋಣ ಸರ್. ನಮಸ್ತೆ. 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 ಇನ್ನು ಈ ಕಾಲೇಜಿನ ಪ್ರಿನ್ಸಿಪಲ್ ಕೂಡ HS ಮೋಹನ್ ಅವರಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಸರ್, ನೋಡಿದ್ರಿ ಕಳೆದ 2 ವರ್ಷದಿಂದ ಹೇಗಾಗ್ಬಿಟ್ಟಿತ್ತು ಅಂತ. ಮಕ್ಕಳನ್ನ ಕರ್ಸ್ಕೊಳ್ದ ಸ್ಕೂಲ್ಗೆ ಅಥವಾ ಆನ್ಲೈನ್ ಅಲ್ಲಿ ಪಾಠ ಮಾಡ್ದ, ಟೀಚರ್ಸ್ಗೆ ಒಂದ್ ರೀತಿ ಹೊಸ ಟೀಚಿಂಗ್, ಇವೆಲ್ಲವೂ ಕೂಡ ಹೊಸ ಪಾಠ. ಸೊ ಯಾವ ರೀತಿ ಅನುಭವ ಆಯ್ತು ಈ 2 ವರ್ಷ? ಈ 2 ವರ್ಷದಲ್ಲಿ ಕೋವಿಡ್ ಬಂದಿದ್ದರಿಂದ, ಪ್ಯಾಂಡಮಿಕ್ ಬಂದಿದ್ದರಿಂದ ಎಜುಕೇಷನ್ ಕಂಟಿನ್ಯೂಟಿ ಭಾರಿ ತೊಂದರೆ ಆಗಿದೆ. ನಾವು ಇಂಜಿನಿಯರಿಂಗ್ ಕಾಲೇಜುಗಳಲ್ಲೂ ಸಹ ಆನ್ಲೈನ್ ಟೀಚಿಂಗ್ ಮಾಡ್ತಾ ಇದ್ದಿಲ್ಲ. ನಮಗೆಲ್ಲ ಗೊತ್ತಿದ್ರೂ ಮಾಡ್ತಾ ಇದ್ದಿಲ್ಲ. ಇವಾಗ ಅದನ್ನೆಲ್ಲರೂ ಎಕ್ಸ್ಪರ್ಟ್ ಆಗಿ ಕಂಟಿನ್ಯೂಟಿ ಇರಲಿ ಅಂತ ಹೇಳಿ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದೀವಿ ನಾವೆಲ್ಲರೂ. ಹಾಗಾಗಿ ಹುಡುಗರನ್ನ ಫ್ರೀ ಬಿಟ್ಟಿಲ್ಲ, ಕ್ಲಾಸಸ್ಗಳನ್ನ ಮಾಡ್ತಾ ಇದ್ದೀವಿ. ರೈಟ್ ಸರ್, ಈಗ ಪ್ರಿನ್ಸಿಪಲ್ ಆಗಿರೋದ್ರಿಂದ ನಿಮ್ಗೆ ಒಂದ್ ರೀತಿ ಹೊರೆ ಜಾಸ್ತಿ, ಜವಾಬ್ದಾರಿನೂ ಕೂಡ ಜಾಸ್ತಿ. ಅದರಲ್ಲೂ ಇಂಥ ಪರಿಸ್ಥಿತಿ ಅಂತ ಬಂದಾಗ ಒಂದ್ ಕಡೆ ಮಕ್ಳಿಗೆ ಪಾಠ ಅರ್ಥ ಆಗ್ತಿದ್ಯಾ ಇಲ್ವಾ, ಟೀಚಿಂಗ್ ಯಾವ ರೀತಿ ಆಗಿದೆ ಅಂತ ಒಂದು ನೋಡ್ಕೋಬೇಕು. ಮಗದೊಂದ್ ಕಡೆ ಆನ್ಲೈನ್ ಕ್ಲಾಸ್ ಹೊಸದು, ಟೀಚರ್ಸ್ಗೂ ಕೂಡ ಅವ್ರನ್ನೂ ಕೂಡ ನೀವು ಜವಾಬ್ದಾರಿ ವಹಿಸಬೇಕಾಗುತ್ತೆ. ಸೊ ಹೇಗಿತ್ತು ಇದು? ಖಂಡಿತವಾಗಿ ಇದು ತುಂಬಾ ಟಫ್ ಟೈಮ್ ಎಲ್ಲ ಟೀಚರ್ಸ್ಗೂ. ನಾವು 30 ವರ್ಷ 40 ವರ್ಷ ಪಾಠ ಮಾಡಿದವ್ರಿಗೆ ಕೂಡ ಒಂದು ವಿಶಿಷ್ಟವಾದ ಅನುಭವ. ಈ ನಿಟ್ಟಿನಲ್ಲಿ ನಾವು ಸಾಕಷ್ಟು ಟ್ರೈನಿಂಗ್ ಪ್ರೋಗ್ರಾಮ್ಸ್ನ ನಮ್ಮ ಫ್ಯಾಕಲ್ಟಿಗಳಿಗೆ ಅರೇಂಜ್ ಮಾಡಿದ್ವಿ. ಇನ್ಸ್ಟೆಂಟಲ್ಲೇ ಅರೇಂಜ್ ಮಾಡಿದ್ವಿ. ಯಾವಾಗ ನಾವು ICT ಅಥವಾ ಟೂಲ್ಸ್ ಯೂಸ್ ಮಾಡಿ ಆನ್ಲೈನ್ ಮಾಡಬೇಕು ಅಂತ ಆಯಿತು, ಇಮಿಡಿಯೇಟ್ ಆಗಿ ಅದಕ್ಕೆ ಸಪೋರ್ಟಿಂಗ್ ಆಗಿ ನಮ್ಮ ಅಪ್ಸ್ವಿಂಗ್ ಸಾಫ್ಟ್ವೇರ್ನ ಒಂದು ಸೆಪರೇಟ್ ಸಾಫ್ಟ್ವೇರ್ನ ರೆಡಿ ಮಾಡಿದರು ನಮ್ಮ ಸಿಸ್ಟರ್ ಕನ್ಸರ್ನ್. ಹಾಗಾಗಿ ಅದರಿಂದ ತುಂಬ ಹೆಲ್ಪ್ ಆಯಿತು. ಸೊ ಅದರಲ್ಲಿ ಸ್ಟೂಡೆಂಟ್ ಅಟೆಂಡೆನ್ಸ್ ಮಾನಿಟರಿಂಗ್ ಇರ್ಬೋದು, ಅದೇ ಆಟೋಮೆಟಿಕ್ ಆಗಿ ಎಲ್ಲ ಮಾಡ್ತಿತ್ತು. ಹಾಗಾಗಿ ಅಸೈನ್ಮೆಂಟ್ಸ್ ಇರ್ಬೋದು, ಕ್ವಿಜ್ ಇರ್ಬೋದು, ಎಲ್ಲ ಮಾಡೋದಕ್ಕೆ ಅನುಕೂಲ ಆಯಿತು. ಸೊ ಈ ಎಜುಕೇಷನ್ ಕಂಟಿನ್ಯೂಟಿ ಏನಿದೆ ಅದು ಟೋಟಲ್ ಡಿಸ್ಕನೆಕ್ಟ್ ಆಗದಂಗೆ ಮ್ಯಾನೇಜ್ ಮಾಡೋಕ್ಕೆ ಅವಕಾಶ ಆಯಿತು. ತುಂಬ ಉತ್ತಮವಾದ, ಅದರಿಂದ ಇಂಜಿನಿಯರಿಂಗ್ ಕಾಲೇಜ್ಗೆ ತುಂಬ ಒಳ್ಳೆಯದು ಅಂತ ಹೇಳಲಾರೆ ಇದು ಆನ್ಲೈನ್ ಟೀಚಿಂಗು. ಬಟ್ ಆ ಪರಿಸ್ಥಿತಿಗೆ ಅನುಗುಣವಾಗಿ ಏನು ಮಾಡೋಕ್ಕೆ ನಮ್ಮಿಂದ ಬೆಸ್ಟ್ ಎಫರ್ಟ್ ಏನು ಮಾಡಬೇಕು ಅದನ್ನು ಕಾಲೇಜು ಪ್ರಯತ್ನ ಮಾಡಿದೆ ಹಿರಿಯರ ಮಾರ್ಗದರ್ಶನದಲ್ಲಿ. ಟೆಕ್ನಿಕಲ್ ಕಾಲೇಜ್ ಆದ್ರಿಂದ ಅಡಾಪ್ಟೇಷನ್ ತುಂಬ ಸಿಂಪಲ್ ಆಯಿತು. ನಮಗೆ ವಿದ್ಯಾರ್ಥಿಗಳನ್ನು ಒಗ್ಗಿಸ್ಬೇಕು. ಒಂದು ಮೇನ್ ಪ್ರಾಬ್ಲಮ್ ಏನು ಅಂದರೆ, ಎಷ್ಟು ಮಟ್ಟಿಗೆ ಅಟೆಂಟಿವ್ ಆಗಿರ್ತಾರೆ ವಿದ್ಯಾರ್ಥಿಗಳು ಅಂತ ಮಾನಿಟರ್ ಮಾಡೋದು ಕಷ್ಟ. ಆದ್ದರಿಂದ ನಾವು ಆಫ್ಲೈನ್ ಕ್ಲಾಸಸ್ನ ಪ್ರಿಫರ್ ಮಾಡ್ತೀವಿ. ಆದರೆ ಪರಿಸ್ಥಿತಿಗೆ ತಕ್ಕಂತೆ ಆನ್ಲೈನ್ ಕ್ಲಾಸಸ್ಸು, ಆನ್ಲೈನ್ ಎಕ್ಸಾಮಿನೇಷನ್ನು, ಆನ್ಲೈನ್ ಕ್ವಿಜ್ ಮಾಡ್ತಿದ್ದೀವಿ. ನಮ್ಮ ಪ್ರಾಂಶುಪಾಲರು ಹೇಳಿದಾಗೆ ನಮ್ಮ ಸಿಸ್ಟರ್ ಕನ್ಸರ್ನಿಂದಾನೇ ಅಪ್ಸ್ವಿಂಗ್ ಅಂತ ಒಂದು ಅಪ್ಸ್ವಿಂಗ್ ಕ್ಲಾಸ್ ರೂಮು, ಅಪ್ಸ್ವಿಂಗ್ ಎಕ್ಸಾಮಿನೇಷನ್ ಮಾಡ್ಯೂಲು ಎಲ್ಲ ಇರೋದ್ರಿಂದ ತುಂಬ ಸುಲಭವಾಗಿ ಮಾಡ್ತಾ ಇದ್ದೀವಿ. ಸರ್, ಕಾಲೇಜ್ ಬಗ್ಗೆ ಮಾತನಾಡೋದಾದ್ರೆ ಒಂದು ಕಿರು ಪರಿಚಯ. ಕಾಲೇಜ್ ಬಗ್ಗೆ ಮಾಡೋದಾದರೆ, ಈ ಕಾಲೇಜಿನ ಸೊಸೈಟಿ ಸ್ಟಾರ್ಟ್ ಆಗಿ 10 ವರ್ಷ ಆದ್ರೂ, ಟ್ರಸ್ಟ್ ಸ್ಟಾರ್ಟ್ ಆಗಿ 10 ವರ್ಷ ಆದ್ರೂ, ಈ ಕಾಲೇಜ್ 1920ರಿಂದ MS ರಾಮಯ್ಯನವರ ಒಂದು ಸಂಸ್ಥೆಯಿಂದ ಅವ್ರ ಮಗ MR ಆನಂದರಾಮ್ ಅವರ ಅಧ್ಯಕ್ಷತೆಯಲ್ಲಿ ನೌಕೀಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನದಲ್ಲಿ ಸ್ಟಾರ್ಟ್ ಆಗಿದೆ. ಇದು ಹಾಸನದ ಹತ್ರ ಹೊರವಲಯದಲ್ಲಿ ಸುಮಾರು 12 ಎಕರೆ ಜಾಗದಲ್ಲಿ, ಸವಿಸ್ತಾರವಾದ ಜಾಗದಲ್ಲಿ ಇದೆ. ಪ್ರಶಾಂತವಾದ ವಾತಾವರಣ ಇದೆ. 4 ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಮತ್ತು ಸಿವಿಲ್ ಇಂಜಿನಿಯರಿಂಗ್ ಅಂತ 4 ವಿಭಾಗ ಇದ್ದು, ಎಲ್ಲ ಬ್ರಾಂಚಿನಲ್ಲೂ ನುರಿತ ಶಿಕ್ಷಕರಿದ್ದಾರೆ. ನಮ್ಮ ಕ್ಯಾಂಪಸ್ನಲ್ಲಿ
AICTE ಪ್ರಕಾರ, VTU ಪ್ರಕಾರ, ಸರ್ಕಾರದ ಪ್ರಕಾರ ಏನೇನು ಫೆಸಿಲಿಟಿ ಬೇಕು ಎಲ್ಲವೂ ಇದೆ. ಅದಕ್ಕೆ ಮಿಗಿಲಾಗಿ ವೈಫೈ ಹಾಟ್ಸ್ಪಾಟ್ಸ್ಗಳಿರ್ಬೋದು, ಎಕ್ಸ್ಟ್ರಾರ್ಡಿನರಿ ಲ್ಯಾಬ್ರೇಟ್ರಿಗಳಿರ್ಬೋದು, ರಿಸರ್ಚ್ ಸೆಂಟರ್ ಇರ್ಬೋದು, ಎಲ್ಲವುದನ್ನು ಮಾಡಿ ಇದ್ದೀವಿ. ಆ್ಯಂಡ್ ಆನ್ಲೈನಲ್ಲಿ ನಮ್ಮ ಕಾಲೇಜಿನಲ್ಲಿ ಸಪ್ರೇಟ್ ಆದ ಗರ್ಲ್ಸ್ ಹಾಸ್ಟೆಲ್ಲು ಮತ್ತು ಬಾಯ್ಸ್ ಹಾಸ್ಟೆಲ್ಲು ಎಲ್ಲವೂ ಇದೆ. ಓಕೆ ಸರ್, ಆಸ್ ಎ ಪ್ರಿನ್ಸಿಪಲ್ ಹೇಳೋದಾದ್ರೆ ನಮ್ಮ ಕಾಲೇಜ್ನಲ್ಲಿ ಉತ್ತಮ ಶಿಕ್ಷಣ ಅಥವಾ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಕೊಡೋಕೆ ಈ ರೀತಿಯ ಫೆಸಿಲಿಟೀಸ್ ನಮ್ಮಲ್ಲಿ ಇದೆ ಅನ್ನೋದಾದ್ರೆ ಏನ್ ಹೇಳ್ತೀರಿ ಸರ್? ಮೊದಲನೇದಾಗಿ ಒಂದು ಕಾಲೇಜ್ ಅಂದರೆ ಒಂದು ಗ್ರಂಥಾಲಯ ಬರುತ್ತೆ. ಅದರಲ್ಲಿ ಲೈಬ್ರರಿ ನಾವು ತುಂಬ ಐ ಮೀನ್ ಏನೇನು ಅವಶ್ಯಕತೆ ಇದೆ ಅಷ್ಟು ಬುಕ್ಸ್ನ ಇಡೋದಲ್ದಲ್ಲೇ ಡಿಜಿಟಲ್ ವರ್ಷನ್ ಆಫ್ ಇದರಲ್ಲಿ 2,000ಕ್ಕೂ ಹೆಚ್ಚು ಜರ್ನಲ್ಸನ್ನು ನಾವು ಸಬ್ಸ್ಕ್ರೈಬ್ ಆಗಿದ್ವಿ. ಹಾರ್ಡ್ ಕಾಪೀಸ್ ಕೂಡ ಬರುತ್ತೆ. ಅವಶ್ಯಕತೆಗೆ ಅನುಗುಣವಾಗಿ ಎಲ್ಲವನ್ನು ಪ್ರೊವೈಡ್ ಮಾಡಿದೆ. ಹಾಗೆಯೇ ಅಪ್ಡೇಷನ್ ಕೂಡ ಆಗ್ತಾ ಇದೆ. ಪ್ರತಿ ವರ್ಷವೂ ಅದಕ್ಕೆ ಬೇಕಾದ ಉಪಕರಣಗಳನ್ನ ಈ ವರ್ಷ ಕೂಡ ನಾವು ಪರ್ಚೇಸ್ ಮಾಡಿದ್ವಿ ಈ ಪ್ಯಾಂಡಮಿಕ್ ಟೈಮಲ್ಲೂ. ಸೊ ಹೀಗಾಗಿ ಒಂದು ಕಾಲೇಜ್ಗೆ ಇವು ಮುಖ್ಯ ಆಗ್ತವೆ. ಇವಷ್ಟು ಸರ್ ಹೇಳಿದಾಗೆ ವೈಫೈ ಕ್ಯಾಂಪಸ್, ವೈಫೈ ಹಾಟ್ಸ್ಪಾಟ್ಸ್ ಇರ್ಬೋದು, ಆಮೇಲೆ ಹುಡುಗರಿಗೆ ಲೀಜರ್ ಕಾರಿಡಾರ್ ಸ್ಪೇಸ್ ಇರ್ಬೋದು, ಕಾಲೇಜಿನ ಗ್ರೀನರಿ ಇರ್ಬೋದು, ಹೊರಗಡೆ ಕೂತ್ಕೊಂಡು ಓದೋಕ್ಕೆ ಎಲ್ಲ ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡಿದ್ದೇವೆ. ಅದು ಮುಖ್ಯ ಆಗುತ್ತೆ. ಫೆಸಿಲಿಟೀಸ್ ಜೊತೆಗೆ ವಾತಾವರಣ ಕೂಡ ಆಂಬಿಯನ್ಸ್ ಅಂತ ಹೇಳ್ತೀವಿ, ಅಕಾಡೆಮಿಕ್ ಆಂಬಿಯನ್ಸ್ ಅಂತ, ಅದು ಕೂಡ ನಿರ್ಮಾಣ ಆಗಿದೆ. ಹಾಗಾಗಿ ಉತ್ತಮ ಗುಣಮಟ್ಟದ ವಿದ್ಯಾರ್ಜನೆ ಮಾಡೋಕ್ಕೆ ಅವರಿಗೆ ಅವಕಾಶ ಇದೆ ಅಂತ ನಾನು ಘಂಟಾಘೋಷವಾಗಿ ಹೇಳಬಲ್ಲೆ. ಓಕೆ ಸರ್, ಇನ್ನು ವೆಂಕಟೇಶ್ ಮೂರ್ತಿ ಸರ್, ನಿಮಗೆ ಗೊತ್ತಿರುವಂತೆ ಇಂಜಿನಿಯರಿಂಗ್ ಕಾಲೇಜ್ಗಳು ಒಂದು ರೀತಿ ಕಾಂಪಿಟೇಷನ್ಗೆ ಬಿದ್ದಿವೆ. ಹಲವಾರು ಕಾಲೇಜ್ಗಳನ್ನ ನಾವು ನೋಡ್ಬೋದು. ಎಲ್ಲ ಕಾಲೇಜ್ ಮಧ್ಯ ನೌಕೀಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನ್ ಇದೇ ಇಂಪಾರ್ಟೆಂಟ್ ಅಥವಾ ಇದು ಮಕ್ಕಳಿಗೆ ಬಹಳ ಸೂಕ್ತ ಅಂತ ಹೇಳೋದಾದ್ರೆ ಎರಡು ಕಾರಣಕ್ಕೆ ಹೇಳ್ತೀನಿ. ಇದೊಂದು ದೊಡ್ಡ ವಿದ್ಯಾಸಂಸ್ಥೆಯ ಸಮೂಹದಿಂದ ಬಂದಿರುವಂಥ ಕಾಲೇಜು. ಅವರ ಸದುದ್ದೇಶ ಏನಿತ್ತು ಅಂದರೆ, ರೂರಲ್ ಕಾಲೇಜಲ್ಲಿ ನಾವು ಒಂದು ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಿಲ್ಲ. ರೂರಲ್ ಕಾಲೇಜಲ್ಲಿ ಮಾಡಿ ಮಧ್ಯಮ ವರ್ಗ ಮತ್ತು ಕೆಳಮಧ್ಯಮ ವರ್ಗದವರಿಗೆ ಕೈಗೆಟುಕುವ ಫೀಸ್ನಲ್ಲಿ ಶಿಕ್ಷಣ ಕೊಡಬೇಕು ಅಂತ ಹೇಳಿರೋದ್ರಿಂದ ಸಾಕಷ್ಟು ಜನ ಬಂದು ಸೇರ್ತಾರೆ. ಇದು ಶುಲ್ಕದ ವಿಚಾರದಲ್ಲಾಯಿತು. ಟ್ರೈನಿಂಗ್ ವಿಚಾರದಲ್ಲಿ ಬಂದರೆ ಫಸ್ಟ್ ಇಯರಿಂದನೇ ನಾವು ಅತ್ಯವಶ್ಯಕವಾದ ಟ್ರೈನಿಂಗ್ಗಳನ್ನು ಕೊಡ್ತೀವಿ. ಕರಿಕ್ಯುಲಮ್ನಲ್ಲಿ ನಾವು ಟೆಕ್ನಾಲಜಿ ಹೇಳ್ಕೊಡ್ತೀವಿ, ಸಬ್ಜೆಕ್ಟ್ಸ್ ಹೇಳ್ಕೊಡ್ತೀವಿ. ಆದರೆ ಕ್ಯಾಂಪಸ್ನಲ್ಲಿ ಇಂಟರ್ವ್ಯೂಸ್ ಕೊಡಬೇಕಾದ್ರೆ, ಜಾಬ್ಗೆ ಹೋಗ್ಬೇಕಾದ್ರೆ ಸಾಕಷ್ಟು ತಾಲೀಮು ನಡೆಸಬೇಕಾಗಿರುತ್ತೆ. ಅದಕ್ಕೆ ತಕ್ಕನಾಗೆ ಇಂಗ್ಲೀಷ್ ಇರ್ಬೋದು, ಇಂಗ್ಲೀಷಿಗೆ ಸಂಬಂಧಪಟ್ಟಂಥ ಟ್ರೈನಿಂಗ್ ಇರ್ಬೋದು, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು. 6ನೇ ಸೆಮಿಸ್ಟ್ರಿಗೆ ಬರೋದ್ರಲ್ಲಿ ವಿದ್ಯಾರ್ಥಿಗಳು ಕಂಪ್ಲೀಟ್ ಎಂಪ್ಲಾಯ್ಮೆಂಟ್ಗೆ ಸಿದ್ಧರಾಗಿರಬೇಕು ಅನ್ನೋದನ್ನು ನಾವು ತಯಾರು ಮಾಡ್ತಾ ಇದ್ದೀವಿ. ಸರ್, ಈಗ ಒಂದು ಸ್ಕೂಲ್ ಅಥವಾ ಕಾಲೇಜ್ ಅಂತ ಅಂದಾಗ ಅಂದ್ರೆ ಅದಕ್ಕೆ ಬೇಕಾಗಿರುವಂತಹ ತಯಾರಿಗಳು ಪ್ರತಿ ವರ್ಷ ನೀವು ಮಾಡ್ಕೊಂಡು ಬರ್ತಾ ಇದ್ರಿ. ಬಟ್ ಈ ವರ್ಷ ಅದು ಹೈಜೀನ್ ಮೇಂಟೈನ್ ಮಾಡೋದ್ರಲ್ಲಾಗಿರ್ಬೋದು, ಮಕ್ಕಳನ್ನ ದೂರ ಇರಿಸೋದ್ರಲ್ಲಾಗಿರ್ಬೋದು, ಅದರಲ್ಲೂ ಕಾಲೇಜ್ ಮಕ್ಕಳು ನಮ್ಮ ಮಾತನ್ನ ಅಷ್ಟು ಈಸಿಯಾಗಿ ಕೇಳಲ್ಲ. ಇಂಥ ವಿಚಾರ ಬಂದಾಗ ಆಸ್ ಎ ಪ್ರಿನ್ಸಿಪಲ್ ಆಗಿ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಕಾಲೇಜಲ್ಲಿ ಯಾವ ರೀತಿಯಾಗಿ ನೀವು ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದೀರಿ ಅಂತ? ಒಂದು ಈಗ ಕಾಲೇಜ್ ಅಂದಮೇಲೆ ನಾವು ಪೋಷಕರ ಥರನೇ ನಾವು ಟೀಚರ್ಸ್ ಆದರೂ ಕೂಡ ಪೋಷಕರ ಥರನೇ ನೋಡಬೇಕಾಗುತ್ತೆ, ಸೆಕೆಂಡ್ ಪ್ಯಾರೆಂಟ್ ಥರ. ಹಾಗಾಗಿ ನಾವು ಇಲ್ಲಿ ಸಾಕಷ್ಟು ಕ್ರಮಗಳನ್ನ ಕೈಗೊಂಡಿದ್ದೇವೆ. ಎಸ್ಪೆಷಲಿ ಪ್ಯಾಂಡಮಿಕ್ ಬಂದ ಮೇಲೆ ಹುಡುಗರು ನಮ್ಮಲ್ಲಿ ಒಂದು ಟೀಚರ್ದು ಟೀಮ್ ಮಾಡಿದ್ದೇವೆ. ಬೆಳಗ್ಲಿಂದ ಸಾಯಂಕಾಲ ತನಕ ನಾವು ಫ್ರಂಟ್ ಎಂಟ್ರೆನ್ಸಲ್ಲಿ ಅವರು ನಮ್ಮ ಇವರ ಸಹಾಯಕರೊಂದಿಗೆ ಕೂತಿರ್ತಾರೆ. ಅವರು ಪ್ರತಿಯೊಬ್ಬರನ್ನು ವಿಚಾರಿಸ್ತಾರೆ. ಪ್ರತಿಯೊಬ್ಬರಿಗೂ ನಾವು ಥರ್ಮಲ್ ಸ್ಕ್ಯಾನಿಂಗ್ ಮಾಡ್ತೇವೆ. ಹಾಗೆಯೇ ಅಲ್ಲಿ ಸ್ಯಾನಿಟೈಸರ್ ಆಟೋಮೇಟೆಡ್ ಸ್ಯಾನಿಟೈಸರ್ಸ್ ಇದೆ. ಕೈಯನ್ನು ಹಿಡಿದ್ರೆ ಸಾಕು, ಅದು ಸ್ಯಾನಿಟೈಸ್ ಮಾಡುತ್ತೆ. ಹಾಗೆ ಬೆಳಗ್ಗಿಂದ ಸಾಯಂಕಾಲ ತನಕ ಹೋಗೋರು ಅಲ್ಲಿ ಎಲ್ಲ ಪೋಷಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಯಾರು ಬಂದ್ರೂ ಅವರನ್ನು ನಾವು ಮಾನಿಟರ್ ಮಾಡ್ತೇವೆ. ಸೊ ಹಾಗಾಗಿ ಇದು ಒಂಥರ ನಮಗೆ ಜವಾಬ್ದಾರಿ. ಈ ಜವಾಬ್ದಾರಿನ ನಾವು ಸರಿಯಾಗಿ ನಿರ್ವಹಿಸ್ತಾ ಇದ್ದೀವಿ ಅನ್ನೋ ಭರವಸೆ ನಾನು ಕೊಡ್ತೀನಿ. ಓಕೆ ಸರ್, ಈಗ ಒಂದು ಎಂಜಿನಿಯರಿಂಗ್ ಕಾಲೇಜ್ ಅಂದ ತಕ್ಷಣ ರಿಸರ್ಚ್ ಅನ್ನೋದು ಬಹಳ ದೊಡ್ಡ ಪ್ರಮುಖ ಪಾತ್ರವನ್ನು ವಹಿಸ್ಕೊಳ್ಳುತ್ತೆ. ಸೊ ನೌಕೀಸಲ್ಲಿ ಯಾವ ರೀತಿಯ ಪ್ರಾಮುಖ್ಯತೆ ಕೊಡ್ತೀರಿ ಅದಕ್ಕೆ? ನಿಮ್ಮ ಮಕ್ಕಳ ಸಪೋರ್ಟ್ ಅದಕ್ಕೆ ಹೇಗಿರುತ್ತೆ? ನಿಮ್ಮ ಸ್ಟಾಫ್ ಸಪೋರ್ಟ್ ಹೇಗಿರುತ್ತೆ? ನಾವು ಮೊದಲಿಗೆ ಟೀಚರ್ಸ್ ರಿಸರ್ಚ್ ಮಾಡಬೇಕು ಅನ್ನೋದನ್ನ ಒತ್ತಾಯಪೂರ್ವಕವಾಗಿ ಹೇಳ್ತೀವಿ. ರಿಸರ್ಚ್ನ ದೊಡ್ಡ ರಿಸರ್ಚ್ ಪ್ರಾಜೆಕ್ಟ್ನ ನಮ್ಮ ಟೀಚರ್ಸ್ ಮಾಡ್ತಾ ಇರ್ತಾರೆ. VTU ಆಗಿರ್ಬೋದು, AICTE ಆಗಿರ್ಬೋದು, ವೇರಿಯಸ್ ಫೈನಾನ್ಷಿಯಲ್ ಏಜೆನ್ಸಿಯಿಂದ ಫೈನಾನ್ಷಿಯಲ್ ಏಡ್ ತಗೊಂಡು ಟೀಚರ್ಸ್ ಮಾಡ್ತಿರ್ತಾರೆ. ಆ ಪ್ರಾಜೆಕ್ಟ್ಗಳಲ್ಲಿ ಸಣ್ಣ ಸಣ್ಣ ತುಂಡುಗಳನ್ನು ಆ ವಿದ್ಯಾರ್ಥಿಗಳಿಗೆ 6 ತಿಂಗಳಲ್ಲಿ ಮಾಡುವಂಥದ್ದನ್ನು ಮಾಡ್ತಾರೆ. ರಿಸರ್ಚ್ ಸೆಂಟರ್ನ ನಾವು ಕಂಪ್ಯೂಟರ್ ಸೈನ್ಸಲ್ಲಿ ಮತ್ತು ಎಲೆಕ್ಟ್ರಾನಿಕ್ಸಲ್ಲಿ ರಿಸರ್ಚ್ ಸೆಂಟರ್ಗಳನ್ನು ಮಾಡಿದ್ದೀವಿ. ಅವರಿಗೆ ಪ್ರಾಜೆಕ್ಟ್ ಕೊಡ್ತೀವಿ. ಅವಶ್ಯಕತೆ ಇದ್ದಲ್ಲಿ ಕಾಂಪೊನೆಂಟ್ಸ್ಗಳನ್ನು ನಮ್ಮ ಕಾಲೇಜಿಂದನೇ ಕೊಟ್ಟು ವಿದ್ಯಾರ್ಥಿಗಳಿಗೆ ರಿಸರ್ಚ್ ಮಾಡೋದನ್ನು ಹೇಳ್ತೀವಿ. ಆದ್ದರಿಂದ
ರಿಸರ್ಚ್ಗೆ ಆಮೇಲೆ ಪೇಪರ್ ಪಬ್ಲಿಕೇಶನ್ಸ್ ಎಲ್ಲ ಮಾಡಿದಾಗ ಆ ವಿದ್ಯಾರ್ಥಿಗಳದ್ದು ಒಬ್ಬೊಬ್ಬರದ್ದು ಬಯೋಡಾಟಾ ಹೆಚ್ಚಾಗುತ್ತೆ. ಆ ಒಂದು ಆಸೆನಲ್ಲಿ ಬಿಗಿನ್ ಮಾಡುವಾಗ ಅಷ್ಟೇ ವಿದ್ಯಾರ್ಥಿಗಳು ಸ್ವಲ್ಪ ಹೆಸಿಟೇಟ್ ಮಾಡ್ತಾರೆ, ಆಮೇಲೆ ಬೇಕಾದಷ್ಟು ಕೆಲಸ ಮಾಡ್ತಾರೆ. ಈ ವಿದ್ಯಾರ್ಥಿಗಳು ನಾನು ಜನರಲ್ಲಾಗಿ ಹೇಳಬೇಕು ಅಂದರೆ ಕಾಲೇಜ್ ಕ್ಯಾಂಪಸ್ ಬಿಟ್ಟು ಹೊರಗಡೆ ಇರೋ ಬಿಹೇವಿಯರ್ಗೂ ಕಾಲೇಜಿನಲ್ಲಿ ಇರೋ ಬಿಹೇವಿಯರ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ಪರ್ಟಿಕ್ಯುಲರ್ಲಿ ನಮ್ಮ ಪ್ರೊಫೆಷನಲ್ ಕಾಲೇಜ್ಗಳಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಭಾರಿ ಯೋಗ್ಯರಾಗಿ ಕಾಣ್ತಾರೆ. ಕಾಲೇಜ್ ಒಳಗಡೆ ಹೊರಗಡೆ ಏನು ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಟೀಚರ್ಸ್ ಇದ್ದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಈವನ್ ಇನ್ಕ್ಲೂಡಿಂಗ್ ಮೆಡಿಕಲ್ ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಗಳ ಬಿಹೇವಿಯರು ಅತ್ಯಂತ ಚೆನ್ನಾಗಿರುತ್ತೆ. ಓಕೆ ಸರ್, ಈಗ ಒಂದು ಕಾಲೇಜ್ ಅಥವಾ ಒಂದು ಸ್ಕೂಲ್ ಅಂತ ಅಂದಾಗ ಆ ಸ್ಕೂಲಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಇದ್ರೆ ಪೇರೆಂಟ್ಸ್ಗಳು ನಮ್ಮ ಮಕ್ಕಳನ್ನು ಅಲ್ಲಿ ಕಳಿಸ್ಬೇಕಿತ್ತಪ್ಪ ಅಂತಾರೆ. ಬಟ್ ಒಂದಷ್ಟು ಜನಕ್ಕೆ ಅಂದ್ರೆ ಸಾಧ್ಯ ಆಗಲ್ಲ, ಕಾರಣ ತುಂಬಾ ದೂರದಲ್ಲಿ ಮಕ್ಕಳುಗಳಿರ್ತಾರೆ. ಇಂಥ ವಿಚಾರ ಬಂದಾಗ ಹಾಸ್ಟೆಲ್ ಏನಾದರೂ ಫೆಸಿಲಿಟೀಸ್ ಇದೆಯಾ ಸರ್ ನಿಮ್ಮಲ್ಲಿ? ಹೌದು, ನಮ್ಮ ಕ್ಯಾಂಪಸ್ಸಲ್ಲಿ ಬಾಯ್ಸ್ ಹಾಸ್ಟೆಲ್ಲು ಲೇಡೀಸ್ ಹಾಸ್ಟೆಲ್ ಎರಡು ಸಪರೇಟ್ ಆಗಿ ಕ್ಯಾಂಪಸ್ಸಲ್ಲೇ ಇದೆ, ಸಪರೇಟ್ ಆಗಿದೆ. ಆ್ಯಂಡ್ ಇಡೀ 12 ಎಕರೆ ಜಾಗ, ಗೇಟೆಡ್ ಕಮ್ಯುನಿಟಿ, ಸಿಂಗಲ್ ಎಂಟ್ರಿ ಸಿಂಗಲ್ ಎಕ್ಸಿಟ್, ಟೈಟ್ ಆದ ಒಂದು ಸೆಕ್ಯೂರಿಟಿ ಇಟ್ಟಿದ್ದೀವಿ. ಆಮೇಲೆ ಹಾಸನದಲ್ಲಿ ಇರೋದ್ರಿಂದ, ಹಾಸನದ ಔಟ್ಸ್ಕರ್ಟ್ಸಲ್ಲಿ ಇರೋದ್ರಿಂದ ಒಳ್ಳೆ ರೆಸಾರ್ಟ್ ಥರ ಇರುತ್ತೆ ನಮ್ಮ ಒಂದು ಕ್ಯಾಂಪಸ್ಸು. ವಿದ್ಯಾರ್ಥಿಗಳು ಅಥವಾ ಪೇರೆಂಟ್ಸು ಕಾಲೇಜ್ ಬಂದ ತಕ್ಷಣ ಕಾಲೇಜಿನ ಫೆಸಿಲಿಟೀಸು, ಹಾಸ್ಟೆಲ್ಸು, ಕ್ಯಾಂಟೀನು, ಪ್ರತಿಯೊಂದು ಫೆಸಿಲಿಟಿ ನೋಡಿ ನಾವು ಇಲ್ಲೇ ಸೇರಿಸ್ಬೇಕು ಅನ್ನೋ ಅಭಿಪ್ರಾಯನ ನಮಗೆ ಹೇಳಿ ಹೋಗ್ತಾ ಇದ್ದಾರೆ. ಸರ್, ಈ ಒಂದು ಯೂನಿವರ್ಸಿಟಿ ಅಫಿಲೇಟೆಡ್ ಅನ್ನುವಂಥದ್ದು ಅಥವಾ ಆಟೋನಮಸ್ ಅನ್ನುವಂಥದ್ದು ಅಥವಾ ಪ್ರೈವೇಟ್ ಯೂನಿವರ್ಸಿಟಿ, ಈ ರೀತಿಯಾಗಿ ನಾವು 3 ಥರದಲ್ಲಿ ನೋಡ್ತೀವಿ. ಈ ವಿಚಾರ ಬಂದಾಗ ಯಾವ್ದು ಯಾವ ರೀತಿಯ ಡಿಫ್ರೆನ್ಸ್ ಕೊಡುತ್ತೆ? ಮಕ್ಕಳಿಗೆ ಯಾವ್ದು ಸೂಕ್ತ ಅಂತ ಅನ್ಸುತ್ತೆ ಸರ್ ನಿಮ್ಮ ಪ್ರಕಾರದಲ್ಲಿ? ಮಕ್ಕಳಿಗೆ ಯಾವ್ದು ಸೂಕ್ತ ಅಂದರೆ ಒಂದು ಸ್ವೀಟ್ ಅಂಗಡಿಗೆ ಹೋಗಿ ಯಾವ ಸ್ವೀಟ್ ಚೆನ್ನ ಅಂದರೆ ಅದು ಅವರವ್ರ ಇಚ್ಛೆ. ಆದರೆ ನಮ್ಮ ಪ್ರಕಾರ ಯೂನಿವರ್ಸಿಟಿ ಅಫಿಲಿಯೇಟೆಡ್ ಕಾಲೇಜುಗಳು ಉತ್ತಮ ಅಂತ ಹೇಳ್ತೀನಿ. ಯಾಕೆ ಅಂದರೆ ಈ ಯೂನಿವರ್ಸಿಟಿ ಅಫಿಲಿಯೇಟೆಡ್ ಸಿಸ್ಟಮಲ್ಲಿ 190ರಿಂದ 195 ಕಾಲೇಜ್ ಇದೆ. ಒಂದು ಸಿಲೆಬಸ್ ಆಗ್ಬೋದು, ಒಂದು ಕರಿಕ್ಯುಲಮ್ ಆಗ್ಬೋದು, ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಇರ್ಬೋದು, ಎಲ್ಲದನ್ನು ಎಲ್ಲ ಕಾಲೇಜಿನ ಎಕ್ಸ್ಪರ್ಟ್ಗಳು ಸೇರ್ಕೊಂಡು ತೀರ್ಮಾನ ಮಾಡಿ ಕೊಡ್ತಾರೆ. ಈ ಬೇರೆ ಕಡೆ ಕೆಲವು ಕಡೆ ಏನಾಗುತ್ತೆ, ಅವರೇ ಪಾಠ ಮಾಡೋದು, ಅವರೇ ಕ್ವಶನ್ ಪೇಪರ್ ಕೊಡೋದು, ವಿದ್ಯಾರ್ಥಿಗಳು ಈಸಿಲಿ ಗೆಸ್ ಮಾಡ್ತಾರೆ. ನಮ್ಮ ಈ ಟೀಚರ್ಗೆ ಇದು ಇಷ್ಟ, ಇದನ್ನೇ ಕೇಳ್ತಾರೆ ಅಂತ ಹೇಳಿ ಮಾರ್ಕ್ಸ್ಗಳನ್ನು ತೆಗೆದು ನೋಡ್ತಾರೆ. ಬಟ್ ಇಲ್ಲಿ ಅನ್ಪ್ರಿಡಿಕ್ಟಬಲ್ ಇರುತ್ತೆ ಯೂನಿವರ್ಸಿಟಿನಲ್ಲಿ. ಹಾಗಾಗಿ ವಿದ್ಯಾರ್ಥಿಗಳು ಹೆಚ್ಚು ಕಷ್ಟಪಡ್ತಾರೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹೀಗೆ ಪ್ರೈವೇಟ್ ಯೂನಿವರ್ಸಿಟಿಗಳು ನಾನಾ ಕಾರಣಗಳಿಗೆ ದೇಶದಲ್ಲಿ ಬಂದಿದೆ. ಅವೇ ಆಗುತ್ತೆ. ಆಟೋನಮಸ್ ಯೂನಿವರ್ಸಿಟಿನಲ್ಲಿ ಏನಾಗುತ್ತೆ, ಅವ್ರ ಸಿಲೆಬಸ್ ಅವರೇ ಮಾಡ್ತಾರೆ. ಬಟ್ ಇಲ್ಲಿ 10 ಜನ ಸೇರಿ ಸಿಲೆಬಸ್ಗಳನ್ನು ಮಾಡಿ ಅದೇ 10 ಜನಗಳು ಸೇರಿ ಎಕ್ಸಾಮಿನೇಷನ್ಸ್ ಮಾಡೋದ್ರಿಂದ ಸ್ವಲ್ಪ ಸ್ಟ್ರೆಂತ್ ಚೆನ್ನಾಗಿರುತ್ತೆ ಅಕಾಡೆಮಿಕ್ಸಲ್ಲಿ ಅಂತ ಹೇಳೋದು ಇದು ನನ್ನ ಪರ್ಸನಲ್ ಅಭಿಪ್ರಾಯ. ಸರ್, ಇನ್ನು ಈ ವರ್ಷ ಒಂದ್ ರೀತಿ ಕಾಲೇಜ್ಗಳಿಗೆ ಮತ್ತೆ ಟೀಚರ್ಸ್ ಎಲ್ರಿಗೂ ಚಾಲೆಂಜಿಂಗ್ ಅಂತ ಹೇಳ್ಬೋದು. ಸೆಕೆಂಡ್ PUC ಹೇಗಾಯ್ತಂದ್ರೆ ಹೋಲ್ಸೇಲ್ ಆಗಿ ಮಕ್ಕಳು ಪಾಸ್ ಆದ್ರು. ಇಂಜಿನಿಯರಿಂಗ್ ಸೇರಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲ ಇದ್ರೂ ಕೂಡ ಬಟ್ ನಿಮ್ಗೆ ಆ ಮಕ್ಕಳು ಎಕ್ಸಾಮ್ ಬರ್ದಿರಲ್ಲ, ಅವ್ರನ್ನ ಇಂಜಿನಿಯರಿಂಗ್ ಆಗ್ಲಿಕ್ಕೆ ಹೆಂಗ್ ಓದಿಸೋದು ಮುಂದೆ, ಅವೆಲ್ಲ ಒಂದ್ ರೀತಿ ಚಾಲೆಂಜಿಂಗ್ ಕೆಲಸ ನಿಮ್ಗೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಈ ವರ್ಷ? ಹೌದು, ಇದು ನಿಜವಾಗ್ಲೂ ಚಾಲೆಂಜಿಂಗ್ಗೆ. ಅದಕ್ಕೆ AICTನೇ ಒಂದು ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಮಾಡಿದೆ. ಅದರಲ್ಲಿ 21 ದಿವಸಗಳ ಕಾಲ ಅವ್ರಿಗೆ ನಾವು ಇಂಜಿನಿಯರಿಂಗ್ ಎಜುಕೇಷನ್ ಬಗ್ಗೆ ಟ್ರೈನಿಂಗ್ ಕೊಡ್ತೇವೆ. ಸೊ ಅಂದರೆ ಏನೇನು ಇರುತ್ತೆ ಇಂಜಿನಿಯರಿಂಗ್ ಎಜುಕೇಷನ್ಲಿ, ಯಾವ ಥರ ಪ್ರಿಪೇರ್ ಆಗಬೇಕು, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳು ಜೊತೆಗೆ ಅವ್ರಿಗೆ ಒಂದಷ್ಟು ಯೋಗ ಇರ್ಬೋದು, ಇನ್ನೊಂದು ಇರ್ಬೋದು, ಆಮೇಲೆ ಇಂಡಸ್ಟ್ರಿ ವಿಸಿಟ್ ಇರ್ಬೋದು, ಎಲ್ಲವನ್ನೂ ಪ್ಲಾನ್ ಮಾಡಿ ಅಂತ AICT 21 ದಿವಸ ನಮಗೆ ಅವಕಾಶ ಕೊಟ್ಟಿದೆ. ಅದನ್ನು ನಾವು ಈ ಇಂಡಕ್ಷನ್ ಪ್ರೋಗ್ರಾಮನ್ನು ಅವಧಿನ ಚೆನ್ನಾಗಿ ಸದುಪಯೋಗ ಮಾಡಿಕೊಂಡು ಅವರಿಗೆ ಎಲ್ಲ ಥರದ ಈ ಇನಿಬಿಷನ್, ಈಗ ಏನಾಗಿದೆ PUCಯಿಂದ ಪಾಸಾಗಿ ಎಕ್ಸಾಮ್ ಇಲ್ದಲೇ ಪಾಸಾಗಿ ಬಂದ್ರೂ ಅವರಿಗೆ ಎಲ್ಲ ಥರದ ಒಂದು ಮಾಹಿತಿ ಕೊಡ್ತೀವಿ. ಅಂದರೆ ಹೇಗೆ ಪ್ರಿಪೇರ್ ಆಗಬೇಕು, ಇಂಜಿನಿಯರಿಂಗ್ ಎಜುಕೇಷನ್ ಏನು ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಜೊತೆಗೆ ಒಂದು ಥರದ ಟ್ರೈನಿಂಗ್ ಅಂತ ಹೇಳ್ಬೋದು. 21 ದಿವಸ ಪೂರ್ಣ ಅವಧಿ ಸಿಗುತ್ತೆ ನಮಗೆ. ಅದರಲ್ಲಿ ಸಾಕಷ್ಟು ಅವಕಾಶ ಇರುತ್ತೆ ನಮಗೆ ಅವ್ರಿಗೆ ನಮ್ಮ ಕಾಲೇಜಿನ ಬರೋ ವಿದ್ಯಾರ್ಥಿಗಳಿಗೆ ಹುರಿದುಂಬಿಸೋಕ್ಕಾಗಲಿ, ಅವ್ರನ್ನ ಮುಂದಕ್ಕೆ ಟ್ರೈನಿಂಗಿಗೆ ರೆಡಿ ಮಾಡೋಕ್ಕಾಗಲಿ ಎಲ್ಲದಕ್ಕೂ ಅವಕಾಶ ಇರುತ್ತೆ. ಅದನ್ನು ನಾವು ಸದುಪಯೋಗ ಮಾಡಿಕೊಂಡು ಮಾಡ್ತಾ ಇದ್ದೇವೆ. ಹೋಮ್ ಸಿಕ್ನೆಸ್ ಅಂತ ಏನಿರುತ್ತೆ ಅದನ್ನು ಕಳಿಸ್ಬಿಡ್ತೀವಿ. ಜಾಗ ಹೊಂದ್ಕೊಳ್ತಾರೆ, ಕಾಲೇಜ್ ಹೊಂದ್ಕೊಳ್ತಾರೆ, ಡಿಪಾರ್ಟ್ಮೆಂಟ್ಗೆ ಹೊಂದ್ಕೊಳ್ತಾರೆ. ಜಾಗದ ಸುತ್ತಮುತ್ತ ಅಂದರೆ ಒಂದು ನಮ್ಮ ಕಾಲೇಜ್ ಇದೆ, ನಮ್ಮ ಕಾಲೇಜ್ ಸುತ್ತಮುತ್ತ ಪ್ರಾಜೆಕ್ಟ್ಗಳಿದೆ, ಇಂಡಸ್ಟ್ರೀಸ್ ಇದೆ, ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇದೆ, ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತೀವಿ. ಒಂಥರ ಹೇಳಬೇಕು ಅಂದರೆ ಚಳಿ ಬಿಟ್ಟಾಗೆ ಮಾಡಿ ಆ ವಿದ್ಯಾರ್ಥಿಗಳನ್ನ ಸ್ಕೂಲ್ ಲೆವೆಲಿಂದ ಕಾಲೇಜ್ ಲೆವೆಲ್ಗೆ ತರೋದೇ AICTಯ ಉದ್ದೇಶ, ನಮ್ಮ ಉದ್ದೇಶ. ಓಕೆ, ಒಂದು 100 ಜನ ಮಕ್ಕಳು ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಸೇರ್ಕೊಳ್ತಾರೆ ಅಂದ್ರೆ ಅವರ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಮಕ್ಕಳಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆಗ್ಬಿಡ್ಬೇಕಪ್ಪ ಸೆಮ್ ಮುಗಿಯೋ ಅಷ್ಟೊತ್ತಿಗೆ ನನಗೆ ಅನ್ನುವಂಥದ್ದು ಉದ್ದೇಶ ಇಟ್ಕೊಂಡೇ ಮಾಡ್ತಾರೆ, ಕಾಲೇಜಿಗೆ ಬರ್ತಾರೆ ಮಕ್ಕಳು.
ಸೊ ನಿಮ್ಮ ಕಾಲೇಜಲ್ಲಿ ಯಾವ ರೀತಿಯಾಗಿ ಕ್ಯಾಂಪಸ್ ಸೆಲೆಕ್ಷನ್ ಎಲ್ಲ ನಡೆಯುತ್ತೆ? ಎಷ್ಟು ಪರ್ಸೆಂಟೇಜ್ ಮಕ್ಕಳು ಎವ್ರಿ ಇಯರ್ ಹೋಗ್ತಾರೆ? ಯಾವುದೇ ಪರಿಸ್ಥಿತಿ ಬಂದರೂ ಆ ಪರಿಸ್ಥಿತಿನಲ್ಲಿ ಅಡ್ವಾಂಟೇಜ್ ಆಗುತ್ತೆ ಕೆಲವರಿಗೆ. ಈ ಪ್ಯಾಂಡಮಿಕ್ ಬಂದಲ್ಲಿ ನಮಗೆ ತುಂಬ ಅಡ್ವಾಂಟೇಜ್ ಆಗಿದೆ. ಎಲ್ಲ ಕಾಲೇಜಿಗೂ ಕ್ಯಾಂಪಸ್ ಇಂಟರ್ವ್ಯೂಸ್ ಅನ್ನೋದು ಆನ್ಲೈನ್ ನಡೀತಾ ಇದೆ. ಆಫ್ಲೈನ್ ನಡಿಬೇಕಾದ್ರೆ ಸ್ಪೆಸಿಫಿಕ್ ಕಾಲೇಜ್ಗೆ ಹೋಗ್ತೀವಿ, ಅಲ್ಲಿ ಹೆಚ್ಚು ವಿದ್ಯಾರ್ಥಿಗಳಿರಬೇಕು, ಅದು ರೆಪ್ಯೂಟೆಡ್ ಕಾಲೇಜು ಅನ್ನೋ ಸೆಲೆಕ್ಷನ್ಸ್ ಇತ್ತು. ಇವಾಗ ನಮ್ಮ ಅಡ್ವಾಂಟೇಜ್ಗೆ ಎಲ್ಲ ಕಂಪ್ನಿನವರು ನಮ್ಮ ಕಾಲೇಜ್ ವಿದ್ಯಾರ್ಥಿಗಳಿಗೂ ಆಫ್ಲೈನ್ ಇರೋದ್ರಿಂದ ಈಸಿಯಾಗಿ ಕ್ಯಾಂಪಸ್ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ನಮಗೆ ನಿಯರ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ಸಲ್ಲಿ 90% ವಿದ್ಯಾರ್ಥಿಗಳಿಗೆ ಕ್ಯಾಂಪಸ್ಸಲ್ಲೇ ಸೆಲೆಕ್ಷನ್ ಈ ವರ್ಷನೂ ಆಗಿದೆ. ಸಾಮಾನ್ಯವಾಗಿ ಅಂದ್ರೆ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಬಂದಾಗ ಕಳೆದ ಬಾರಿ, ಈಗ ನೀವೇನೋ ಹೇಳಿದ್ರಿ ಆಫ್ಲೈನ್ ಆನ್ಲೈನ್ ಈ ರೀತಿಯಾಗಿ ಬೇರೆ ಬೇರೆ ಆಗಿದೆ ಅಂತ, ಬಟ್ ಬೆಂಗಳೂರಿನಂತ ದೊಡ್ಡ ದೊಡ್ಡ ನಗರಗಳಲ್ಲಿ ಕಾಲೇಜಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ, ಯಾವ ಕಾಲೇಜ್, ಹಿಂಗೆ ಹುಡುಕೊಂಡು ಹೋಗ್ತಾ ಇದ್ರು. ಬಟ್ ಹಾಸನದಲ್ಲಿ ಇದ್ದಿರೋದ್ರಿಂದ ಅದರಲ್ಲಿ ಯಾವುದೇ ರೀತಿಯ ನೀವು ಕಾಂಪ್ರಮೈಸ್ ಆಗಿಲ್ವಾ ಇಲ್ಲಿ ತನಕ ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ? ನಾವು ಕಾಂಪ್ರಮೈಸ್ ಆಗಿಲ್ಲ. ಆದರೆ ದೊಡ್ಡ ದೊಡ್ಡ ಕಂಪನಿಯವರು ಇಲ್ಲಿ ಹೆಚ್ಚು ವಿದ್ಯಾರ್ಥಿಗಳಿಲ್ಲ, ನಾವು ಗ್ರೂಪ್ ಕ್ಯಾಂಪಸ್ ಮಾಡ್ತೀವಿ, ನಮ್ಮ ಕಂಪನಿಯನ್ನೇ ಕಳಿಸಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಆ ರಿಸ್ಟ್ರಿಕ್ಷನ್ ಎಲ್ಲ ಹೋಗಿದೆ. ಹೇಳಿದ್ನಲ್ಲ, ಆಪರ್ಚುನಿಟಿ ಪ್ಯಾಂಡಮಿಕ್ನ ನಾವು ಆಪರ್ಚುನಿಟಿಯಾಗಿ ಯುಟಿಲೈಸ್ ಮಾಡಿಕೊಂಡು ಮ್ಯಾಕ್ಸಿಮಮ್ ನಂಬರ್ ಆಫ್ ಟ್ರೈನರ್ಸ್ನ ನಾವು ಇನ್ವೈಟ್ ಮಾಡಿದ್ದೀವಿ ಆನ್ ಕಾಂಟ್ರಾಕ್ಟು. ಮ್ಯಾಕ್ಸಿಮಮ್ ನಂಬರ್ ಆಫ್ ಕಂಪನೀಸು ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ನ ಎಂಪ್ಲಾಯ್ ಮಾಡಿದ್ದಾವೆ. ಜೊತೆಗೆ ಒಂದನ್ನು ಅಬ್ಸರ್ವ್ ಮಾಡಬೇಕು, ನಮ್ಮಲ್ಲಿರೋದೆಲ್ಲ ಸಿವಿಲ್ ಇಂಜಿನಿಯರಿಂಗ್ ಒಂದೇ ಕ್ಲಾಸಿಕಲ್ ಕೋರ್ಸ್ ಇರೋದು. ಅದರ್ವೈಸ್ ನಮ್ಮಲ್ಲಿರೋದು ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡಾಟಾ ಸೈನ್ಸು. ಇದು ಇತ್ತೀಚಿನ ದಿನಗಳಲ್ಲಿ ತುಂಬ ಬೇಡಿಕೆಯಲ್ಲಿರೋಂಥ ಕೋರ್ಸ್ಗಳು. ಟೋಟಲ್ ಎಷ್ಟು ಬ್ರಾಂಚ್ ಇದೆ ಸರ್? 4. ಓಕೆ ಸರ್, ಈಗ ಒಂದು ಇಂಜಿನಿಯರಿಂಗ್ ಅಂತ ಬರ್ಬೋದು ಅಥವಾ ಮತ್ತೊಂದು ಯಾವುದೇ ಒಂದು ಕಾಲೇಜ್ ಅಂತ ಬಂದಾಗಲೂ ಮಕ್ಕಳಿಗೆ ಪುಸ್ತಕದೊಳಗಿನ ಹುಳ ಆಗ್ಬಾರ್ದವ್ರು, ಅದ್ರ ಹೊರಗಿನ ಆಕ್ಟಿವಿಟೀಸ್ ಕೂಡ ತುಂಬಾ ಜನ ಲೈಕ್ ಮಾಡ್ತಾರೆ. ಇಂಥ ವಿಚಾರ ಬಂದಾಗ ಯಾವ ರೀತಿಯಾಗಿ ನಿಮ್ಮ ಕಾಲೇಜ್ ಸಪೋರ್ಟ್ ಮಾಡುತ್ತೆ ಮಕ್ಕಳ ಆಕ್ಟಿವಿಟೀಸ್ಗೆ ಅಂತ? ಅದು ತುಂಬ ಮುಖ್ಯ ಆಗುತ್ತೆ ಒಂದು ಇಂಜಿನಿಯರಿಂಗ್ ಕಾಲೇಜ್ಗೆ. ಬಿಯಾಂಡ್ ಕರಿಕ್ಯುಲಮ್ ಅಂತೀವಿ, ಬರೀ ಪಠ್ಯದ ಒಳಗಡೆ ಇರುವಂಥದ್ದಕ್ಕಿಂತ ಜಾಸ್ತಿ ಹೇಳಿಕೊಡ್ಬೇಕಾಗುತ್ತೆ. ಅದಕ್ಕೆ ನಾವು ನಮ್ಮಲ್ಲಿ ರಿಸರ್ಚ್ ಸೆಂಟರ್ ಇದೆ. ನಾವು ಬಿಯಾಂಡ್ ಕರಿಕ್ಯುಲಮಲ್ಲಿ ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗು, ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗು, ಕೊಲಾಬರೇಟಿವ್ ಲರ್ನಿಂಗು, ಈ ಥರದ ಸಾಕಷ್ಟು ವಿಚಾರಗಳನ್ನ ತಂದಿದ್ದೇವೆ. ಇದ್ರ ಜೊತೆಗೆ ನಮ್ಮಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗೂ ಒಂದೊಂದು ಫೋರಮ್ಗಳನ್ನ ಮಾಡಿದ್ದೇವೆ, ಸ್ಟೂಡೆಂಟ್ ಫೋರಮ್ಗಳು. ಅವು ಅವದ್ದೇ ಆದ ಒಂದು ಕಾರ್ಯಕ್ರಮವನ್ನು ಹೊಂದಿರ್ತವೆ. ಅದರಲ್ಲಿ ಟೆಕ್ನಿಕಲ್ ಇರುತ್ತೆ, ನಾನ್ ಟೆಕ್ನಿಕಲ್ ಇರುತ್ತೆ, ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲದನ್ನು ಮಾಡ್ತಾರೆ, ಭಾಗವಹಿಸ್ತಾರೆ. ಅದರಲ್ಲಿ ಮುಖ್ಯವಾಗಿ IETE, IEEE ಮತ್ತು ISTE, ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್, ಹೀಗೆ ಹಲವಾರು ಇದನ್ನು ಚೂಸ್ ಮಾಡಿದ್ದೀವಿ. ಒಂದೊಂದು ವಿಭಾಗಕ್ಕೆ ಒಂದೊಂದು ಬ್ರಾಂಚ್ ಫೋರಮ್ನ ಚೂಸ್ ಮಾಡಿದ್ದೀವಿ. ಆಮೇಲೆ ಎಲ್ಲ ವಿಭಾಗಕ್ಕೂ ಒಂದು ಕಾಮನ್ ಟೈಮಿಂಗ್ಸ್ ಕೊಟ್ಟಿದ್ವಿ. ಈ ಹೆಚ್ಚು ಈಗ ಲಾಸ್ಟ್ ಪ್ಯಾಂಡಮಿಕ್ಕಿಂದ ಆ್ಯಕ್ಟಿವಿಟಿ ಆಗಿಲ್ಲದೆ ಇರ್ಬೋದು, ನಾವು ಟೈಮ್ ಟೇಬಲಲ್ಲಿ ಒಂದು ಫ್ರೈಡೇ ಆಫ್ಟರ್ನೂನ್ ಫಾರ್ ಎಕ್ಸಾಂಪಲ್ ಅದು ಒಂದು ಸ್ಲಾಟ್ನ ಕಾಮನ್ ಆಗಿ ಫ್ರೀ ಬಿಟ್ಟಿದ್ದೀವಿ. ಆಗ ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗತ್ತೆ. ಸೊ ಹಾಗಾಗಿ ಸಾಕಷ್ಟು ಕಲಿಕೆ ಆಗುತ್ತೆ ಈ ಪ್ರಾಸೆಸ್ಸಲ್ಲಿ. ಬರೀ ಕರಿಕ್ಯುಲಮ್ ಪಠ್ಯದ ಅದು ಬಿಯಾಂಡ್ ಕರಿಕ್ಯುಲಮ್ ಲರ್ನಿಂಗ್ ಆಗುತ್ತೆ, ಸಾಕಷ್ಟು ಕಲಿಕೆ ಆಗುತ್ತೆ ಅನ್ನೋದು ನಮ್ಮ ಅನುಭವ. ಸರ್, ಹಿಂದೆಲ್ಲ ಒಂದು ಮಾತಿತ್ತು, ಅಯ್ಯೋ ಇಂಜಿನಿಯರಿಂಗ್ ಇಟ್ಸ್ ಟೂ ಎಕ್ಸ್ಪೆನ್ಸಿವ್ ಅಂತ. ಇತ್ತೀಚೆಗೆ ಸ್ವಲ್ಪ ನಿಮ್ಮ ಉದ್ದೇಶ ಕೂಡ ಅದೇ ಅಂತ ಹೇಳಿದ್ರೆ, ಬರೀ ಸ್ಥಿತಿವಂತರಿಗೆ ಮಾತ್ರ ಅಲ್ಲ, ಮಧ್ಯಮ ಕುಟುಂಬದವರಿಗೂ ಕೂಡ ಇದು ಸಿಗಬೇಕು ಅಂತ. ಇಂಥ ವಿಚಾರ ಇದ್ದಾಗ ಏನಾದ್ರು ಸ್ಕಾಲರ್ಶಿಪ್ ಆ ಥರದ ಪ್ಲಾನಿಂಗ್ ಏನಾದ್ರು ಇದೆಯಾ ಸರ್? ಸ್ಕಾಲರ್ಶಿಪ್ ಅಂದರೆ ಸರ್ಕಾರದಿಂದ ಯಾವುದೇ ಶಾಲೆಯಲ್ಲಿ ಸೇರಿದ್ರು ಏನೇನು ಸ್ಕಾಲರ್ಶಿಪ್ಸ್ ಕೊಡ್ತಾರೆ, ಫೀ ಕನ್ಸೆಷನ್ ಕೊಡ್ತಾರೆ, ಅದು ನಮ್ಮ ಸಂಸ್ಥೆನಲ್ಲೂ ಇದೆ. ಆಮೇಲೆ ಸರ್ಕಾರದಿಂದ ಯಾವುದನ್ನು ನಾವು ಎಷ್ಟು ಫೀಸ್ನ ನಾವು ಮ್ಯಾಕ್ಸಿಮಮ್ ಗರಿಷ್ಠ ಮಟ್ಟಕ್ಕೆ ಫಿಕ್ಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದರಲ್ಲಿ 60% ಮಾತ್ರ ನಾವು ಫೀಸ್ ತಗೊಳ್ತಾ ಇದ್ದೀವಿ ಇವಾಗ. ಹಾಗಾಗಿ ನಮ್ಮಲ್ಲಿ ವಿದ್ಯಾರ್ಥಿಗಳು ಬಂದು ಸಮಾಧಾನದಲ್ಲಿ ಓದ್ಬೋದು. ಆಮೇಲೆ ಬೇಕಾದವರಿಗೆ ಇನ್ಸ್ಟಾಲ್ಮೆಂಟ್ಗಳಲ್ಲಿ ಸಹ ನಾವು ಅವಕಾಶ ಕೊಟ್ಟಿದ್ದೀವಿ. ಆಮೇಲೆ ಫೀಸ್ ಅಂತ ಏನು ಹೇಳಿರ್ತೀವಿ ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ಥರ ಹೆಚ್ಚಿನ ಶುಲ್ಕ ತಗೊಳ್ಳೋದೇ ಇಲ್ಲ. ಸರ್, ಈಗ ಆಫ್ಲೈನ್ ಅಂದ್ರೆ ಟೀಚರ್ಸ್ ಮಕ್ಕಳು ಎದುರು ಬದ್ರು ಕುತ್ಕೊಂಡು ಕಲಿತಾ ಇದ್ದಂತಹ ಶಿಕ್ಷಣ ಸಂಸ್ಥೆ ಒಂದ್ ರೀತಿ ಹೆಂಗಾಯ್ತು ಶಿಕ್ಷಣ ವ್ಯವಸ್ಥೆ ಅಂದ್ರೆ ಕಂಪ್ಲೀಟ್ ಆನ್ಲೈನ್ಗೆ ಶಿಫ್ಟ್ ಆಯ್ತು. ಇಂಥ ಟೈಮಲ್ಲಿ ಹೆಂಗೆ ನಿಮಗೆ ಯಾವ ರೀತಿಯ ಚಾಲೆಂಜಿಂಗ್ಗಳು ಎದುರಾಯಿತು? ಜೊತೆಗೆ ಟೀಚರ್ಸ್ಗಳಿಗೆ ಏನಾದರೂ ಟ್ರೈನಿಂಗ್ ಕೊಡೋ ಕೆಲಸ ಆಯ್ತಾ? ಟೀಚರ್ಸ್ ಟ್ರೈನಿಂಗ್ ಕೊಟ್ವಿ. ನಾನು ಮೊದಲೇ ಹೇಳಿದಾಗೆ ಅಡಾಪ್ಟೇಷನ್ನು ನಮ್ಮಲ್ಲಿ ಬಿಕಾಸ್ ಇಂಜಿನಿಯರಿಂಗ್ ಟೀಚರ್ಸ್ ಆದ್ದರಿಂದ ತುಂಬ ಸುಲಭಕ್ಕೆ ಮಾಡ್ಕೊಂಡ್ರು. ಈ ಝೂಮ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಅಪ್ಸ್ವಿಂಗ್ ಆಗ್ಬೋದು. ನಮ್ಮಲ್ಲಿ ಮೊದಲೇ ಇತ್ತು. ಮೊದಲೇ ಮೀಟಿಂಗ್ಗಳಿಗೆ, ಅಸೋಸಿಯೇಷನ್ ಮೀಟಿಂಗ್ಗಳಿಗೆ, HOD ಮೀಟಿಂಗ್ಗಳಿಗೆ ಅಥವಾ ಸ್ಟಾಫ್ ಕೌನ್ಸಿಲ್ ಮೀಟಿಂಗ್ಗೆ ಯೂಸ್ ಮಾಡ್ತಾ ಇದ್ವಿ. ಪಾಠಕ್ಕೆ ನೇರವಾಗಿ ಯೂಸ್ ಮಾಡ್ತಾ ಇರ್ತಿಲ್ಲ, ಅದರಿಂದ ಪಾಠಕ್ಕೆ ನೇರವಾಗಿ ಯೂಸ್ ಮಾಡೋದು ಬಂತು. ಬಟ್ ಇದರಲ್ಲಿ ಸಮಸ್ಯೆ ಏನಂದರೆ ವಿದ್ಯಾರ್ಥಿಗಳು ಎಷ್ಟು
ಅಟೆಂಟಿವ್ ಆಗಿದ್ದಾರೆ ಅಂತ ನೋಡೋದು ಕಷ್ಟ. ಅದರದ ಇಂಪ್ಯಾಕ್ಟ್ ಬಗ್ಗೆ ನೋಡೋದಾದರೆ ಇಂಪ್ಯಾಕ್ಟ್ ಚೆನ್ನಾಗಿ ಆಗಿಲ್ಲ. ಈವನ್ ಪಾರ್ಲಿಮೆಂಟ್ರಿ ಕಮಿಟಿ ಇವತ್ತಿನ ನ್ಯೂಸ್ ಪೇಪರ್ಲು ನೋಡಿದೆ, ಆನ್ಲೈನ್ ಟೀಚಿಂಗು ಅಷ್ಟೊಂದು ಇಂಪ್ಯಾಕ್ಟ್ ಕೊಟ್ಟಿಲ್ಲ. ಸ್ಕೂಲ್ ಡ್ರಾಪ್ಔಟ್ಸು, ಕಾಲೇಜ್ ಡ್ರಾಪ್ಔಟ್ಸು ಹೆಚ್ಚಾಗ್ತಾ ಇದ್ದಾರೆ ಫಾರ್ ವೇರಿಯಸ್ ರೀಸನ್ಸ್. ನಮ್ಮಂಥ ತುಂಬ ವೈಡ್ ನೇಷನ್ನಲ್ಲಿ ಸ್ವಲ್ಪ ಪ್ರಾಕ್ಟಿಕಲ್ ಡಿಫಿಕಲ್ಟಿ ಇದೆ. ವಿ ಪ್ರಿಫರ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಆಫ್ಲೈನ್ ಟೀಚಿಂಗ್. ಮನುಷ್ಯನಿಗೆ ನಾವು ಪಾಠ ಮಾಡುವಾಗ, ಡಿಸ್ಕಷನ್ ಮಾಡುವಾಗ ಅವನ ಮುಖದ ಭಾವನೆ ಏನು, ಎಷ್ಟು ಅರ್ಥವಾಗ್ತಾ ಇದೆ, ಎಷ್ಟು ಅರ್ಥವಾಗ್ತಾ ಇಲ್ಲ ಅನ್ನೋದನ್ನು ನಾವು ತಿಳ್ಕೊಂಡು ನಾವು ಜಾಸ್ತಿ ಹೈಯರ್ ಲೆವೆಲಲ್ಲಿ ಪಾಠ ಮಾಡ್ತಾಯಿದ್ರೆ ಕಡಿಮೆ ಲೆವೆಲಿಗೆ ಬರ್ತೀವಿ, ಕಡಿಮೆ ಲೆವೆಲಲ್ಲಿ ಮಾಡ್ತಾಯಿದ್ರೆ ಹೈಯರ್ ಲೆವೆಲಿಗೆ ಹೋಗ್ತೀವಿ. ಎರಡು ಕಾರಣದಲ್ಲೂ ವಿದ್ಯಾರ್ಥಿಗಳಿಗೆ ಇಂಟ್ರೆಸ್ಟ್ ಹೋಗುತ್ತೆ. ಯಾಕೆಂದರೆ ಅವ್ರ ಲೆವೆಲಲ್ಲಿ ನಾವು ಪಾಠ ಮಾಡದೆ ಹೋದರೆ ಆ ಲೆವೆಲನ್ನು ಜಡ್ಜ್ ಮಾಡೋಕ್ಕಾಗಲ್ಲ. ಯಾವುದೋ ಆನ್ಲೈನ್ ಟೀಚಿಂಗಲ್ಲಿ ಒಂದು ಪ್ರಿಪೇರ್ ಮಾಡಿರ್ತೀವಿ, ನಾವು ಹೇಳ್ತಾ ಇರ್ತೀವಿ, ಆ ವಿದ್ಯಾರ್ಥಿ ಅಟೆಂಟಿವ್ ಆಗಿದನೋ ಇಲ್ವೋ ನಾವು ಹೇಳೋಕ್ಕಾಗೋದಿಲ್ಲ. ಕೊನೆಯದಾಗಿ ಸರ್, ಈ ನೌಕೀಸಿಗೆ ನಾನು ಎಂಜಿನಿಯರಿಂಗ್ ಜಾಯಿನ್ ಆಗಬೇಕು ಅನ್ನುವಂತಹ ಪೋಷಕರಿಗೂ ಮಕ್ಕಳಿಗೂ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ? ಬನ್ನಿ, ನಮ್ಮ ಸಂಸ್ಥೆಯಲ್ಲಿ ವಿದ್ಯಾ ಅರ್ಜನೆಗೆ ಬೇಕಾದಂಥ ಪ್ರತಿಯೊಂದು ಅನುಕೂಲತೆಯೂ ಇದೆ. ಎನ್ವೈರನ್ಮೆಂಟ್ ತುಂಬ ಚೆನ್ನಾಗಿದೆ, ಕಂಡ್ಯೂಸಿವ್ ಎನ್ವೈರನ್ಮೆಂಟ್ ಇದೆ. ಇದ್ರ ಮೇಲೆ ನಾವು ಸೀನಿಯರ್ಸ್ ಇದ್ದುಕೊಂಡು ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಹೊಸ ಹೊಸ ಮೆಥಡ್ಗಳು, ಯಾವುದು ರೀಜನಲ್ ಲ್ಯಾಂಗ್ವೇಜಲ್ಲಿ ಇಂಜಿನಿಯರಿಂಗ್ ತರಬೇಕು ಅನ್ನೋದು ದೇಶದಲ್ಲೇ ಪ್ರಚಲಿತವಾಗಿದೆ. ಯಾವುದಾದ್ರೂ ಒಂದು ಕನ್ವೆನ್ಷನಲ್ ಕೋರ್ಸ್ಗೆ ಯಾವುದಕ್ಕೆ ಲೈಕ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ಗೆ ಬೇಡಿಕೆ ಕಡಿಮೆ ಆಗಿದೆ. ಅದನ್ನು ರೂರಲ್ ಕಾಲೇಜ್ ಆದ್ದರಿಂದ ರೂರಲ್ ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಮಾಡಿ ಒಂದು ಕೋರ್ಸ್ ಓಪನ್ ಮಾಡಬೇಕು ಅನ್ನೋದಿದೆ. ಹಾಗೆಯೇ 2 ವರ್ಷ ಮತ್ತೆ ಎಂಟ್ರಿ ಆಗಿಬಿಟ್ಟು ಲ್ಯಾಟ್ರಲ್ ಎಂಟ್ರಿ ಆಗಿಬಿಟ್ಟು ಇಂಜಿನಿಯರಿಂಗ್ ಮಾಡಿಸುವಂಥ ವ್ಯವಸ್ಥೆ ಇದೆ. ಆಮೇಲೆ ಇವತ್ತಿನಿಂದ ಎಕ್ಸಾಕ್ಟಾಗಿ NEPಯನ್ನು ನಮ್ಮ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡಿದೆ. ಅದನ್ನು ಹೇಗೆ ನಮ್ಮ ಕಾಲೇಜಿಗೆ ನಾವು ತಂದು ಅದನ್ನು ಬೆಳೆಸ್ಬೋದು, NEP ನ್ಯೂ ಎಜುಕೇಷನ್ ಪಾಲಿಸಿನ ಅನ್ನೋದ್ರ ಬಗ್ಗೆ ಚಿಂತನೆ ಇದೆ. ಹಾಗಾಗಿ ಏನೇನು ಈಗ ಕನ್ವೆನ್ಷನಲ್ ಎಜುಕೇಷನ್ ಏನು ಮಾಡ್ಕೊಂಬಂದಿದ್ದೀವಿ, VTUನಲ್ಲಿ ಏನು ಮಾಡ್ಕೊಂಬರ್ತಾ ಇದ್ದೀವಿ, ಅದನ್ನು ಹೇಗೆ ಮುಂದುವರಿಸಬೇಕು, ಹೆಚ್ಚಿದು ಮಾಡಬೇಕು ಅನ್ನೋದನ್ನು ಚಿಂತನೆ ಮಾಡಿ ಈಗ ಸದ್ಯಕ್ಕೇ ನಾವು ನ್ಯಾಕ್ ಮಾಡಿ ಅಟಾನಮಸ್ ಮಾಡಿ ಪ್ರತಿಯೊಂದನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಅದರಿಂದ ವಿದ್ಯಾರ್ಥಿಗಳು ಬನ್ನಿ, ನಾವು ಕಲಿತಾ ಇದ್ದೀವಿ, ನಿಮಗೆ ಹೆಚ್ಚಿದ್ದನ್ನು ನಾವು ಇನ್ನು ಕಲಿಸ್ತೀವಿ ಅಂತ ನಾವು ವಿದ್ಯಾರ್ಥಿಗಳನ್ನು ಇನ್ವೈಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಬ್ರು ಕೂಡ ಇಷ್ಟೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಟೈಮನ್ನು ಕೊಟ್ಟು ಮಕ್ಕಳಿಗೆ ನೌಕೀಸ್ ಇಂಜಿನಿಯರಿಂಗ್ ಕಾಲೇಜ್ ಅಂದರೆ ಏನು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದ ತಮಗೆ. ಧನ್ಯವಾದ. ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.